ಇವತ್ತು ಹೇಗಾಗಿದೆ ಅಂದರೆ ನಮಗೆ ಹಿಟ್ಲರ್ನ ಮುಖವಾಡ ಹಾಕೊಂಡು ದೇಶ ಆಳ್ತಾ ಇದ್ದಾರೆ. ಸರ್ವಾಧಿಕಾರ ಆಡಳಿತ ಇದೆ. ಡಿಕ್ಟೇಟರ್ಶಿಪ್ ಅನ್ನೋದು ತಾಂಡವಾಡ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲು ಅಪಘಾತಕ್ಕೆ ರಾಜೀನಾಮೆ ಬಿಸಾಕೋದ್ರು. ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿರೋರನ್ನ ಅವನ ಅಧಿಕಾರದಿಂದ ಇಳಿಸಿ ರಾಜೀನಾಮೆ ಕೊಡಲಿ ಅಂತ ಕೇಳಿದ್ರೆ ಅಪವಾದನ ಇವತ್ತು. ಅದಕ್ಕೆ ಧ್ವನಿ ಎತ್ತಿರ ಅವ್ರನ್ನ ಅಡಗಿಸಿ ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಸೃಷ್ಟಿಯಾಗಿದೆಯಲ್ಲ. ಎಲ್ಲಿದೆ ಪ್ರಜಾಪ್ರಭುತ್ವ ಭಾರತದಲ್ಲಿ? And I'm so disappointed with this government and with all of us that what the hell are we doing that our government can do act like this and we are still not taking a stand for all of us and for people who are taking a stand. Anti-national वो लोग हैं जो देश के लिए सवाल नहीं उठा पा रहे हैं, ना कि वो लोग जो पार्टी की भक्ति कर रहे हैं. We are not here to praise or worship our politicians. We are here to caution them and to hold them accountable. ದೇಶ ಇವತ್ತು ಒಳಗಡೆ ಪೂರ್ತಿ ಖಾಲಿಯಾಗಿ ಮೇಲ್ಗಡೆ ನಾಟಕ ಆಡೋವಂಥ ಆಡಳಿತದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅಂದರೆ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಗತ್ತೆ, ನಿರುದ್ಯೋಗ ಹಿಮಾಲಯದಷ್ಟು ಬೆಳೆದಿದೆ. ಯಾವ ಒಂದು ಅಭಿವೃದ್ಧಿಯೂ ಈ ದೇಶದಲ್ಲಿ ಆಗ್ತಿಲ್ಲ. ಒಂದು ಕಡೆ ಆದರೆ ಮುಖ್ಯವಾಗಿ ಉದ್ಯೋಗ ಮಾರೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು 10 ವರ್ಷದ ಹಿಂದೆನೇ ಪಕೋಡ ಮರಿ ಅಂತ ಹೇಳಿದ್ರು ವಿದ್ಯಾವಂತ ಯುವಕರಿಗೆ. ಅವತ್ತೇ ಇಂಥ ಯುವಕರು ಜಾಗೃತರಾಗಿದ್ದರೆ ದೇಶ ಈ ದುಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಎಲ್ಲ ಮೋಸದ ಇಲ್ಲಿ ಇವತ್ತು ಹೇಗಾಗಿದೆ ಅಂದರೆ ನಮಗೆ ಹಿಟ್ಲರ್ನ ಮುಖವಾಡ ಹಾಕೊಂಡು ದೇಶ ಆಳ್ತಾ ಇದ್ದಾರೆ. ಸರ್ವಾಧಿಕಾರ ಆಡಳಿತ ಇದೆ. ಡಿಕ್ಟೇಟರ್ಶಿಪ್ ಅನ್ನೋದು ತಾಂಡವಾಡ್ತಿದೆ. ಇವತ್ತು ಒಂದು ಹೋರಾಟ ಮಾಡೋದಕ್ಕೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಈ ದೇಶದಲ್ಲಿ ಅವಕಾಶ ಇಲ್ಲ. ಅಂದರೆ ಗಾಂಧಿ ಮಾಡಿದಂಥ ಹೋರಾಟ ಸತ್ಯದ ಮುಖಾಂತರ ಅಹಿಂಸಾತ್ಮಕ ಬ್ರಿಟಿಷರೇ ನಮಗೆ ಮಣಿದೋದ್ರು. ಇವತ್ತು ನಮ್ಮ ದೇಶಕ್ಕೆ ಅದರ ಮುಖಾಂತರ ಆಡಳಿತಕ್ಕೆ ಬಂದು ಇಡೀ ಯುವ ಸಮೂಹವನ್ನು ಹಾಳು ಮಾಡುವಂಥ ವ್ಯವಸ್ಥೆಗೆ ಹೋಗಿದ್ದೆಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲು ಅಪಘಾತಕ್ಕೆ ರಾಜೀನಾಮೆ ಬಿಸಾಕೋದ್ರು. ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿರೋರನ್ನ ಅವನ ಅಧಿಕಾರದಿಂದ ಇಳಿಸಿ ರಾಜೀನಾಮೆ ಕೊಡಲಿ ಅಂತ ಕೇಳಿದ್ರೆ ಅಪವಾದನ ಇವತ್ತು. ಅದಕ್ಕೆ ಧ್ವನಿ ಎತ್ತಿರ ಅವ್ರನ್ನ ಅಡಗಿಸಿ ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಸೃಷ್ಟಿಯಾಗಿದೆಯಲ್ಲ. ಎಲ್ಲಿದೆ ಪ್ರಜಾಪ್ರಭುತ್ವ ಭಾರತದಲ್ಲಿ? ಇದು ಹಿಟ್ಲರ್ನ ಮುಖವಾಣಿ ಅಲ್ವಾ? ಇದನ್ನು ಖಂಡಿಸಿ ಯುವಕರು ಜಾಗೃತರಾದ ದೇಶಕ್ಕೆ ಭವಿಷ್ಯ ಇಲ್ಲದೆ ಇಲ್ಲಾಂದರೆ ಈ ದೇಶ ಸರ್ವನಾಶ ಆಗೋ ದಿಕ್ಕಿಗೆ ಖಂಡಿತ ಹೋಗ್ತಾ ಇದೆ ಅನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಇಲ್ಲೇ ಬಂದಿದ್ದೀನಿ. BJP ಸರ್ಕಾರ ತುಂಬ ತಪ್ಪು ಮಾಡಿದ್ದು. ಇದೆಲ್ಲ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸು, ಫಾರ್ಮರ್ಸ್ ಪ್ರಾಬ್ಲಮ್ಸು, ನಾರ್ಮಲ್ ಪೀಪಲ್ ಎಷ್ಟು ಪೆಟ್ರೋಲ್ ಪ್ರಾಬ್ಲಮ್ ಎಲ್ಲ BJP ಗೌರ್ಮೆಂಟ್ದು ತಪ್ಪು ಮಾಡಿದ್ದವರು. ಅದಕ್ಕೆ ಈ ಒಂದು ಕಾಸ್ ಇದೆ, ಬರೀ ತುಂಬ ಕಾಸಸ್ ಇದೆ. ನಾನು ಇಲ್ಲಿ ಕೂತ್ಕೋಬೇಕು, ಡಿಸೆಂಟ್ ಮಾಡಬೇಕು, ಅಕೌಂಟಬಿಲಿಟಿಗೆ ಡಿಮಾಂಡ್ ಮಾಡಬೇಕು. ಏನೂ ಗೌರ್ಮೆಂಟ್ ಏನು ಮಾಡ್ತಾಯಿಲ್ಲ ಅವರು. ಸುಮ್ಮನೆ ಕೂತ್ಕೋಬೇಕು. ನಮ್ಮ ಡ್ಯೂಟಿ, ಸಿಟಿಸನ್ ಡ್ಯೂಟಿ ಇದು ಇಲ್ಲಿಂದ ಕೂತ್ಕೋಬೇಕು ನಾನು ಅಷ್ಟೇ. ಈ ಡೆಮಾಕ್ರಸಿ ಡೈಡ್ 12 years ಬ್ಯಾಕ್ 2014 BJP ಸರ್ಕಾರ ಬಂದಿದ್ದು. ಆ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿ ಏನು ಚೆನ್ನಾಗಿಲ್ಲ, ಬಟ್ ಆದಮೇಲೆ BJP ಗೌರ್ಮೆಂಟ್ ತುಂಬ ತಪ್ಪು ಮಾಡಿದ್ದು. ತುಂಬ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿಲ್ಲ. ಮುಂಚೆ ಸಪೋರ್ಟ್ ಇತ್ತ BJPಗೆ? ಇಲ್ಲ, ಏನು ನನ್ನ 2 ಪಾರ್ಟಿಗೆ ನಾನು ಸಪೋರ್ಟ್ ಮಾಡಿಲ್ಲ. ನಾನು ಆ್ಯಸ್ ಎ ಸಿಟಿಸನ್ ನನಗೆ ಸ್ವಲ್ಪ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಬೇಕು. ಅದೇ ನಾವು ನೋಡ್ತಾ ಇದ್ವಿ ನೀಟ್ ಎಕ್ಸಾಮ್ದು ಸ್ಕ್ಯಾಮ್ ಆಗಿರೋದು. ಮತ್ತು ನೀಟ್ ಎಕ್ಸಾಮ್ ಅಂತಲ್ಲ, ಯಾವ ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಂದ್ರೂ ಅದರಲ್ಲಿ ಪೇಪರ್ ಲೀಕ್ ಆಗ್ತಾ ಇರುತ್ತೆ. ಈ ಥರ ಸೆಂಟ್ರಲ್ ಗೌರ್ಮೆಂಟಿಂದನೇ ಬರೋ ಪೇಪರ್ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ ಅಂತಂದರೆ ನಾವು ಈ ನೆಕ್ಸ್ಟ್ ಬರೋ ಜನ್ರೇಷನ್ಸ್, ಇವಾಗ ನಾವು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀವಿ. ಸೊ ಇಟ್ಸ್ ನಾಟ್ ರಿಲೆವೆಂಟ್ ಟು ಅಸ್ ಅಂತ ನಾವು ಬಿಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬರೋವಂಥವ್ರು ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಈ ಥರ ಆದರೆ ಮತ್ತೆ ಈ ಥರ ಸೂಸೈಡ್ ಆಗ್ತಾನೇ ಇರುತ್ತೆ. ಹಿಂಗೆ ಅವರಿಂದ ಆಗಿರೋ ತಪ್ಪಿಗೆ ಅಲ್ಲಿ ಸೋನಮ್ ಸರ್ ಅವರು ಈಸ್ ಆನ್ ಸ್ಟ್ರೈಕ್ ಆ್ಯಂಡ್ ಅವ್ರ ಜೊತೆ ತುಂಬ ಜನ ಇರೋರಿಗೆಲ್ಲ ಐ ಕ್ಯಾನ್ ಸೇ ದೇ ಆರ್ ಡಾಮಿನೇಟಿಂಗ್ ಪೊಲಿಟಿಕಲ್ ಪವರ್ ಇರೋದ್ರಿಂದ ಅವರೆಲ್ಲರ ಏನು ಪ್ರೊಟೆಸ್ಟ್ ಇದೆ, ಅವ್ರ ಎಫರ್ಟ್ಸ್ ಇದೆ, ಎಲ್ಲದನ್ನೂ ಡಿಮ್ ಮಾಡಿ ಅವರು ಫೇಡ್ ಮಾಡಿ ಅವ್ರನ್ನೇ ಆ್ಯಂಟಿ ನ್ಯಾಷನಲ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ರಾಂಗ್. ನಾವೆಲ್ಲರೂ ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಬಹುಶಃ ನೆಕ್ಸ್ಟು ಚಿಕ್ಕ ಮಕ್ಕಳು ಎಲ್ಲರಲ್ಲೂ ಅದು ಬರೋದೇ ಇಲ್ಲ. ನಾವು ಇದು ಎಲ್ಲ ಕ್ವಶ್ಚನ್ ಮಾಡಬೇಕು ಅನ್ನೋದು, ಆ ಥರ ಅವ್ರು ಹೇಳೋದಕ್ಕೆ ಎಲ್ಲದನ್ನು ನಾವು ಒಪ್ಕೊಂಡು ಇದು ಸರಿ ಅಂತ ಕೂತ್ರೆ ನಮ್ಮದು ದೊಡ್ಡ ತಪ್ಪಾಗುತ್ತೆ. ಸೊ ನಾವು ಅಂತಲ್ಲ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ ವಯಸ್ಸಾಗಿರೋರು, ಭಾಳ ಚಿಕ್ಕ ಮಕ್ಕಳಿರೋರು ಎಲ್ಲರೂ
ಬಂದು ವಿ ಆರ್ ಆಲ್ ಟುಗೆದರ್. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಇಂಡಿಯಾ ಹೆಂಗಿರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಿದ್ವಿ. ಇವಾಗ ಇರೋ ಇಂಡಿಯಾ ಆ ಥರ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ರೀಸನ್ ಹುಡುಕಿದ್ರೆ ನಮಗೆ ಲಿಸ್ಟ್ಗಳು ಅಷ್ಟು ಸಿಗುತ್ತೆ. ಅಟ್ಲೀಸ್ಟ್ ಯಾವುದಾದ್ರು ಒಂದಕ್ಕೋಸ್ಕರನಾದರೂ ನಾವು ಎಫರ್ಟ್ ಹಾಕ್ಬೇಕಂತ ಅನಿಸುತ್ತೆ. ವಿ ಹ್ಯಾವ್ ಎಕ್ಸಾಮ್ಸ್ ಟುಮಾರೋ ಬಟ್ ವಿ ಆರ್ ಸ್ಟಿಲ್ ಹಿಯರ್. I'm here to support Sonam Wangchuk and this protest. What made you to come here? It's our responsibility as a citizens of India to hold our politicians accountable. This is shameful. And I'm so disappointed with this government and with all of us that what the hell are we doing that our government can do act like this and we are still not taking a stand for all of us and for people who are taking a stand. Anti-national वो लोग हैं जो देश के लिए सवाल नहीं उठा पा रहे हैं, ना कि वो लोग जो पार्टी की भक्ति कर रहे हैं. We are not here to praise or worship our politicians. We are here to question them and to hold them accountable. ಎಲ್ರಿಗೂ ನಮಸ್ಕಾರ. ನಾನು ರಾಹುಲ್ ಅಂತ, ಕಾಕ್ರೋಚ್ ಜನತಾ ಪಾರ್ಟಿ ಕರ್ನಾಟಕ ಮೆಂಬರ್. ನಾವೆಲ್ಲ ನೋಡಿರ್ಬೋದು ಡೆಲ್ಲಿಯಲ್ಲಿ ಏನು ನಡೀತಿದೆ ಜಂತರ್ ಮಂತರಲ್ಲಿ ಪ್ರೊಟೆಸ್ಟು. 20ರಿಂದ 30 ದಿನದಿಂದ ಜನರು ಅಲ್ಲಿ ಕೂತಿದ್ದಾರೆ. 20 ದಿನದಿಂದ ಉಪವಾಸ ಕೂತಿದ್ದಾರೆ ಜನರು. 3 ಜನ ಮಕ್ಕಳು ಕೂತಿದ್ದಾರೆ, ಸ್ಟೂಡೆಂಟ್ಸ್ ಕೂತಿದ್ದಾರೆ. ಸೋನಮ್ ವಾಂಗ್ಚುಕ್ ಸರ್ ಕೂತಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ಕೂತಿದ್ದು ಅವ್ರನ್ನ ಕೇರ್ ಮಾಡಿದೆ. ನೆನ್ನೆ ಡೆಲ್ಲಿ ಪೊಲೀಸ್ ಏನು ಮಾಡಿದ್ರು ಅದು ಸಖತ್ತು ಕ್ರೂರ. ಆ ಕ್ರೂರತನವನ್ನು ವಿರೋಧಿಸಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಈ ಪ್ರೊಟೆಸ್ಟಿಗೆ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ನಾಳೆ 20ನೇ ತಾರೀಕು ಡೆಲ್ಲಿಲಿ ಸಂಸತ್ ಚಲೋ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಅಲ್ಲೆಲ್ಲ ಜಾಯಿನ್ ಆಗಿ ಸಂಸತ್ ಚಲೋ ಬನ್ನಿ. ಏನಾದರೂ ಧರ್ಮೇಂದ್ರ ಪ್ರಧಾನ್ ನಾಳೆ ರಿಸೈನ್ ಮಾಡಲಿಲ್ಲ ಅಂತಂದರೆ ನಾವು ಮೋದಿ ಅವ್ರನ್ನ ರಿಸೈಗ್ನೇಷನ್ ಕೊಡ್ತೀವಿ. ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ನಮ್ಗೆ ಸಪೋರ್ಟ್ ಕೊಟ್ಟಿದೆ. ನೀವು ಅಲ್ಲಿ ನೋಡ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, KRS ಪಾರ್ಟಿ ಆಗಿರ್ಬೋದು, ಜಾಗೃತ ಕರ್ನಾಟಕ ಆಗಿರ್ಬೋದು, ಎದ್ದೇಳು ಕರ್ನಾಟಕ ಆಗಿರ್ಬೋದು, ಕರಾವೆ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಜೊತೆ ಯೂತ್ಸು, ಭಾಳಷ್ಟು ಜನ ಯೂತ್ಸು ಬಂದಿದ್ದಾರೆ. ತಾವೇ ಬಂದಿದ್ದಾರೆ. CJPಗೋಸ್ಕರ ಬಂದಿದ್ದಾರೆ, ಸೋನಮ್ ವಾಂಗ್ಚುಕ್ ಸರ್ಗೋಸ್ಕರ ಬಂದಿದ್ದಾರೆ, ಮೋದಿ ಅವರ ರೆಸಿಗ್ನೇಷನ್ ಕೇಳೋದಕ್ಕೋಸ್ಕರ ಬಂದಿದ್ದಾರೆ. ಎಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಯುಗ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಿದ್ದೀರಾ ಸೋನಮ್ ವಾಂಗ್ಚುಕ್ ಮೇಲೆ ಆಗಿರೋ ಅತ್ಯಾಚಾರ ದೌರ್ಜನ್ಯ ಎಲ್ಲ ನೋಡ್ತಿರ್ಬೋದು. ಅಲ್ಲಿ ಸ್ಟೂಡೆಂಟ್ಸ್ಗಳು ಕೂತಿದ್ದಾರೆ. ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಡೆಲ್ಲಿಲಿ. ಶಾಂತಿಯುತವಾಗಿ ಕೂತಿರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನು ನೋಡಿ ನಿಮ್ಮ ಮನಸ್ಸಲ್ಲಿ ಕೆರಳಲಿಲ್ಲ ಆಕ್ರೋಶ ಅಂತ ಹೇಳಿದ್ರೆ ಅದು ತುಂಬ ತಪ್ಪಾಗುತ್ತೆ. ಅದು ಎಲ್ಲರೂ ರಾಜಕೀಯವಾಗಿ ಬನ್ನಿ, ಈಚೆ ಬನ್ನಿ, ಮಾತಾಡಿ, ದಯವಿಟ್ಟು ಮಾತಾಡಿ. ಇವತ್ತು ಮಾತಾಡಲಿಲ್ಲ ಅಂತಂದರೆ ನಾಳೆ ನಮ್ಮ ಮಾತಾಡೋಕ್ಕೆ ಗಂಟ್ಲಿರಲ್ಲ, ನಮ್ಮ ವಾಯ್ಸ್ ಇರಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.